ಮೋಸ್ಟ್ ಆಫ್ ದ ಟೈಮ್ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತೀವಿ. ಬಟ್ ನಾನು ನಂಬೋದು ಯಾವುದೇ ಆರ್ಟ್ ಫಾರ್ಮ್ ಆದರೂ, ಅದು ಪೇಂಟಿಂಗ್ ಇರಲಿ, ಮ್ಯೂಸಿಕ್ ಇರಲಿ ಅಥವಾ ಸಿನಿಮಾ ಇರಲಿ, ನಮ್ಮನ್ನು ಯೋಚನೆ ಮಾಡೋ ರೀತಿ ಯಾವಾಗ ಮಾಡುತ್ತೆ ಅದೊಂದು ಒಳ್ಳೆ ಸಿನಿಮಾ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ. ಸೊ ಈ ಸಿನಿಮಾ ರೂಪಾಂತರ ನಾನು ನೋಡಿದಾಗ ಅದು ನನ್ನ ಯೋಚನೆ ಮಾಡೋ ರೀತಿ ಮಾಡ್ತು. ಮನುಷ್ಯತ್ವದ ಬಗ್ಗೆ, ಬೇರೆ ಮನುಷ್ಯರ ಬಗ್ಗೆ. ನಾವು ಪ್ರತಿದಿನ ಜೀವನದಲ್ಲಿ ತುಂಬ ಜನನ ನೋಡ್ತಾ ಇರ್ತೀವಿ, ಬಟ್ ಎಲ್ಲರದು ಅವ್ರದ್ದೇ ಆದಂಥ ಒಂದು ಕತೆ ಇರುತ್ತೆ ಅನ್ನೋದನ್ನು ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಮರ್ತೋಗ್ತೀವಿ. ಆ ರೀತಿ ಯೋಚನೆ ಮಾಡೋ ಹಾಗೆ ಈ ಸಿನಿಮಾ ಮಾಡುತ್ತೆ. ಒಳ್ಳೆ ರೈಟಿಂಗು, ಒಳ್ಳೆ ಡೈರೆಕ್ಷನ್ನು, ಫಸ್ಟ್ ಟೈಮ್ ಡೈರೆಕ್ಟರ್, ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರು ಅದ್ಭುತವಾದ ನಟನೆ ಜೊತೆ ಒಳ್ಳೆ ಡೈಲಾಗ್ಸ್ ಬರೆದಿದ್ದಾರೆ, ಈವನ್ ಸ್ಕ್ರೀನ್ ಪ್ಲೇನು ಬರೆದಿದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಲೇಖ ನನ್ನ ಜೊತೆ ವಿಂಡೋ ಸೀಟಲ್ಲಿ ಆ್ಯಕ್ಟ್ ಮಾಡಿದರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರತಿಯೊಬ್ಬ ಆ್ಯಕ್ಟರ್ ಅಷ್ಟೇ, ಈವನ್ ಆರ್ಟಿಸ್ಟ್ ಸೆಲೆಕ್ಷನಲ್ಲೂ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಆರ್ಟಿಸ್ಟು ಆ ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಹಾಗೆ ನನ್ನ ಪರ್ಸ್ನಲ್ ಫೇವ್ರೇಟ್ ರೂಪಾಂತರದಲ್ಲಿ ವಯಸ್ಸಾದ ಒಂದು ದಂಪತಿಗಳನ್ನ ತೋರಿಸಿದ್ದಾರೆ, ಅವರ ಜರ್ನಿನ ತೋರಿಸಿದ್ದಾರೆ. ಆ ಇಬ್ಬರು ನಟರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಜೊತೆ ವಿಕ್ರಾಂತ್ ರೋಣದಲ್ಲೂ ಆ್ಯಕ್ಟ್ ಮಾಡಿದಂಥ ಆ್ಯಕ್ಟ್ರೆಸ್ ಇದ್ದರು. ಅನ್ಫಾರ್ಚುನೇಟ್ಲಿ ನಾವು ಸೋಮಣ್ಣ ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಸಿನಿಮಾ ನೋಡಾದ್ಮೇಲೆ ಗೊತ್ತಾಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಅಭಿನಯ. ಸೊ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಮಿಥುನ್ ಮುಕುಂದನ್ ಅವರ ಮ್ಯೂಸಿಕ್ ಇರ್ಬೋದು, ಹಾಗೆ DOP ಅವರ ಕೆಲಸ ಇರ್ಬೋದು, ತುಂಬ ಚೆನ್ನಾಗಿದೆ. ನೀವು ಈ ಸಿನಿಮಾನ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.